स्वागत है आपका बी न्यूज नेशन में। मैं हूं आबिद हुसैन शेख। अंबेडकर सर्कल में बीजेपी कार्यकर्ताओं के साथ शोभा करंदलाजे का विरोध प्रदर्शन। ಪತ್ರವನ್ನ ಜಾರ್ಜ್ ಅವರಿಗೆ ನಾನು ಅವತ್ತು ಬರೆದಿದ್ದೆ. ನಮ್ಮ ರಾಜ್ಯದ ದುರಾದೃಷ್ಟ, ನಮ್ಮ ಹೆಣ್ಮಕ್ಳ ದುರಾದೃಷ್ಟ. ಅವತ್ತು ಜಾರ್ಜ್ ಅವರು ನಮಗೆ ಉತ್ತರವನ್ನು ಲಿಖಿತವಾಗಿ ಬರೀತಾರೆ. ಕರ್ನಾಟಕ ರಾಜ್ಯದಲ್ಲಿ ಕ್ರಿಮಿನಲ್ ಅಮೆಂಡ್ಮೆಂಟ್ ಬಿಲ್ 2013 ಅನ್ನು ತರುವಂತ ಅಗತ್ಯ ಅನಿವಾರ್ಯತೆ ಇಲ್ಲ. ಇದು ರಾಜ್ಯದ ಗೃಹ ಸಚಿವರು ಜಾರ್ಜ್ ಅವರು ನನಗೆ ಕೊಟ್ಟಂತ ಲಿಖಿತ ಉತ್ತರ. ಇದರ ಪರಿಣಾಮ ಏನಾಯ್ತು? ಈ ವರ್ಷ ದೇಶದಲ್ಲಿ ಎಷ್ಟು ಅಪರಾಧಗಳು ಆಗಿದಾವೆ ಅಂತ ಹೇಳಿ ಈಗ 15 ದಿನದ ಹಿಂದೆ ರಾಜನಾಥ್ ಸಿಂಗ್ ಅವರು ದೇಶದ ಗೃಹ ಸಚಿವರು ಡೆಲ್ಲಿಯಲ್ಲಿ ಅಂಕಿಅಂಶವನ್ನ ಬಿಡುಗಡೆ ಮಾಡಿದ್ದಾರೆ. ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ನಮೂನೆಯ ಅಪರಾಧಗಳು ಎಷ್ಟು ನಡೆದಿದ್ದಾವೆ, ಇದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ರಾಷ್ಟ್ರೀಯ ಅಂಕಿಅಂಶದ ಪ್ರಕಾರ ಕರ್ನಾಟಕ ರಾಜ್ಯ ಮಹಿಳೆಯರ ಅತ್ಯಾಚಾರದಲ್ಲಿ 2ನೇ ರಾಜ್ಯವಾಗಿದೆ. ಕರ್ನಾಟಕ ರಾಜ್ಯ ಮಹಿಳೆಯರ ಅಪಹರಣದ ಕೇಸಲ್ಲಿ 2ನೇ ರಾಜ್ಯ ಆಗಿದೆ. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ನಡೆಯುವಂತ ಅತ್ಯಂತ ಹೆಚ್ಚು ಅತ್ಯಾಚಾರದ ಪ್ರಕರಣಗಳು ನಡೀತಾ ಇದ್ದಾವೆ. ಅತ್ಯಂತ ಹೆಚ್ಚು ಮಹಿಳೆಯರ ಅಪಹರಣ ಆಗ್ತಾ ಇದೆ. ಅತ್ಯಂತ ಹೆಚ್ಚು ಮಹಿಳೆಯರನ್ನ ಇಲ್ಲಿ ನಾಪತ್ತೆ ಮಾಡಲಾಗುತ್ತೆ. ಬೇರೆ ಬೇರೆ ರಾಜ್ಯಗಳಿಗೆ ಕೊಂಡೊಯ್ದು ಅವರನ್ನು ಅನೈತಿಕ ಚಟುವಟಿಕೆಯಲ್ಲಿ ತೊಡಗಿಸುವಂತದ್ದು ಈ ರಾಜ್ಯದಲ್ಲಿ ನಡೀತಿದೆ ಅನ್ನುವಂಥದ್ದು ವರದಿ ಇದೆ. ನಾನು ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ನೇರವಾಗಿ ಕೇಳ್ತಾ ಇರುವಂತದ್ದು, 2013ರ ಕ್ರಿಮಿನಲ್ ಅಮೆಂಡ್ಮೆಂಟ್ ಬಿಲ್ ಹೊಸದಾಗಿ ಬಂದಾಗ ನೀವು ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಇದನ್ನ ಲಾಗು ತರಲಿಲ್ಲ? ಇದನ್ನು ಯಾಕೆ ಇನ್ನೂ ಹೆಚ್ಚಿನ ಶಿಕ್ಷೆಯ ಜೊತೆಗೆ ಕರ್ನಾಟಕ ವಿಧಾನಸಭೆಯಲ್ಲಿ ಮಂಡನೆ ಮಾಡಲಿಲ್ಲ? ಇವತ್ತಿನ ತನಕ ಮಂಡನೆ ಆಗಿಲ್ಲ ಬಂಧುಗಳೇ, ನೆನಪಿರ್ಲಿ. ಹೊಸ ಕಾನೂನು ಬಂದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಕಾನೂನನ್ನು ತಿದ್ದುಪಡಿ ಮಾಡಿ ಇವತ್ತಿನ ತನಕ ಹೊಸ ಬಿಲ್ ಅನ್ನು ಮಂಡನೆ ಮಾಡಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರ. ಅದಕ್ಕಾಗಿ ಇಲ್ಲಿ ಅಪರಾಧಿಗಳಿಗೆ ಏನನ್ಸಿದೆ, ಅಪರಾಧ ಮಾಡಿದ್ರು ಕೂಡ ತಪ್ಪಿಸ್ಕೋಬಹುದು, ಅಪರಾಧ ಮಾಡಿದ್ರು ಕೂಡ ಇಲ್ಲಿ ಯಾವುದೇ ಶಿಕ್ಷೆ ಆಗಲ್ಲ. ನಾನಿವತ್ತು ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಕಳೆದ 4.5 ವರ್ಷದಲ್ಲಿ ನಿರ್ಭಯ ಪ್ರಕರಣದ ನಂತರ ದೇಶ ಒತ್ತಿ ಉರಿದಂತ ಸಂದರ್ಭ ಆದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಅತ್ಯಾಚಾರ ಪ್ರಕರಣಗಳು ನಡೆದಿದ್ದಾವೆ, ಎಷ್ಟು ಪ್ರಕರಣದಲ್ಲಿ ಗಲ್ಲು ಶಿಕ್ಷೆ ಆಗಿದೆ, ಎಷ್ಟು ಪ್ರಕರಣದಲ್ಲಿ ಕಠಿಣವಾದಂತ ಶಿಕ್ಷೆ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಯಾರಿಗೂ ಕೂಡ ಶಿಕ್ಷೆ ಆಗ್ತಾ ಇಲ್ಲ ಬಂಧುಗಳೇ. ಇದರ ಪರಿಣಾಮ ಏನು? ಯಾವ ಪೋಲಿ ಪುಂಡ್ರು ಕೂಡ ಈ ಹುಡುಗರು ಹೊನ್ನಾವರದಲ್ಲಿ ಒಂದು ಪ್ರಕರಣ ನಡೆಯಿತು. ಕಾವ್ಯ ನಾಯಕ್ ಅನ್ನುವಂತ ಹುಡುಗಿ 7 ಕಿಲೋಮೀಟರ್ ನಡ್ಕೊಂಡು ಶಾಲೆಗೆ ಹೋಗ್ಬೇಕು. ಅವಳು 9ನೇ ತರಗತಿ. 4 ಕಿಲೋಮೀಟರ್ ತನಕ ಅವಳ ಜೊತೆ ಯಾರೂ ಸಂಗಡಿಗರು ಇಲ್ಲ. ಯಾಕಂದ್ರೆ ಅಲ್ಲಿ ಮನೆಗಳೇ ಇಲ್ಲ, ಕಾಡಿಂದ ಅವಳು ಬರಬೇಕು. 4 ಕಿಲೋಮೀಟರ್ ಆದ್ಮೇಲೆ ಮುಂದಿನ 3 ಕಿಲೋಮೀಟರ್ ದೂರ ಅವಳು ಇನ್ನು 3 ಜನ ಹುಡುಗಿಯರ ಜೊತೆ ಯಾವಾಗ್ಲೂ ಶಾಲೆಗೆ ಹೋಗುವಂತ ಪದ್ಧತಿ. ATM ಹೋದ್ರು, ಆ ತಾಯಿ ATM ಹೋದ್ರ ಆ ATM ಒಳಗ CC ಕ್ಯಾಮ್ರಾ ಇದ್ರೂ ಸಹಿತ ಜೊತೆಗೆ ATM ನಲ್ಲಿ ಹೊಡೆದು ಹಣವನ್ನ ದೋಚಿಕೊಂಡು ಹೋದರು. ಅದರಲ್ಲಿ ಪ್ರತಿ ATM ಗೂ CC ಕ್ಯಾಮ್ರಾ ಬರ್ತಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಮುಂದೆ, ಪೊಲೀಸರ ಮುಂದೆ, ಮಾಧ್ಯಮದವರ ಮುಂದೆ ಅವಳು ನಡೆದಂತ ಘಟನೆಯನ್ನು ವಿವರಿಸ್ತಾಳೆ, ಹೇಳ್ತಾಳೆ, ಸತ್ಯ ಘಟನೆಯನ್ನು ಹೇಳ್ತಾಳೆ. ಆದ್ರೆ ಇವತ್ತೇನಾಗಿದೆ ಆ ಕೇಸು? ನಾನು ಕರ್ನಾಟಕ ರಾಜ್ಯದ ಗೃಹ ಸಚಿವರಿಗೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಯಾವ ಪ್ರಕರಣವನ್ನ ಅವಳು ಬಂದು ವಿವರಿಸಿದ್ಲು ಡಾಕ್ಟರ್ ಮುಂದೆ, ಪೊಲೀಸರ ಮುಂದೆ, ಮಾಧ್ಯಮದ ಮುಂದೆ, ಆ ಕೇಸನ್ನು ನೀವು ವ್ಯವಸ್ಥಿತವಾಗಿ ಮುಚ್ಚಿ ಹಾಕಿದ್ರಿ. ಅವಳ ಮನೆಗೆ ಪೊಲೀಸರನ್ನು ಕಳಿಸಿದ್ರಿ, ಅವಳಿಗೆ ತರ ಪ್ರಶ್ನೆಯನ್ನು ಕೇಳಿದ್ರಿ. ಆ ಹುಡುಗಿ ಇವತ್ತು ಹೇಳ್ತಾಳೆ, ನಾನು ಆ ಟಾರ್ಚರ್ ಆದ್ರೂ ಸಹಿಸ್ಕೊಂಡೆ, ಅವತ್ತು ಈ ಪೊಲೀಸರ ಟಾರ್ಚರ್ ತಡ್ಕೊಳಕ್ಕಾಗಲ್ಲ, ಅದಕ್ಕೆ ನನ್ನ ಮೇಲೆ ಏನೂ ಆಗಿಲ್ಲ. ಇದು ಹುಡುಗಿ ಹೇಳುವಂತ ಘಟನೆ ಇವತ್ತು. ಅದಕ್ಕಾಗಿ ಹೇಳ್ತಾಳೆ, ನನ್ನ ಮೇಲೆ ಏನೂ ಆಗಿಲ್ಲ, ನನ್ನನ್ನು ಯಾರು ದಯಮಾಡಿ ಕಾಡಬೇಡ್ರಿ, ಯಾರು ಬರ್ಬೇಡ್ರಿ ನಮ್ಮ ಮನೆ ಹತ್ರ. ಅದಕ್ಕಾಗಿ ಕಾವ್ಯ ನಾಯಕ್
ಬೆಳಕಿನ ಪ್ರಕರಣವನ್ನ ವ್ಯವಸ್ಥಿತವಾಗಿ ಮುಚ್ಚಿ ಹಾಕುವಂತ ಷಡ್ಯಂತ್ರವನ್ನ ರಾಜ್ಯ ಸರ್ಕಾರ ಸ್ವತಃ ಪೊಲೀಸರ ಮೂಲಕ ಹೊನ್ನಾವರದಲ್ಲಿ ಮಾಡ್ತು. ಯಾವಾಗ ಇದು? ಕೇವಲ 10 ದಿನದ ಹಿಂದೆ. ನೀವೇನಾದ್ರೂ ಆ ಘಟನೆಯನ್ನ ಗಂಭೀರವಾಗಿ ತಗೊಂಡಿದ್ರೆ, ಅಲ್ಲಿ ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಶಿಕ್ಷೆ ಕೊಟ್ಟಿದ್ರೆ, ಅವರನ್ನ ಜೈಲಿಗೆ ಹಾಕಿದ್ರೆ ದಾನಮ್ಮನ ಪ್ರಕರಣ ಆದರೆ ಈ ವಿಜಯಪುರದಲ್ಲಿ ನಡೀತಾ ಇರಲಿಲ್ಲ. ಯಾಕಂದ್ರೆ ಭಯ ಹುಟ್ಟತಾ ಇತ್ತು ಇಲ್ಲಿರುವಂತ ಅಪರಾಧಿಗಳಿಗೆ, ಇಲ್ಲಿರುವಂತ ಕಾಮುಕರಿಗೆ ಭಯ ಹುಟ್ಟತಾ ಇತ್ತು. ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ತನಕ ಒಂದೇ ಒಂದು ಪ್ರಕರಣದಲ್ಲಿ ಅದನ್ನು ಗಂಭೀರವಾಗಿ ತಗೊಂಡು ಕಾನೂನಿನ ಮೆಟ್ಲಟ್ಟಿಸಿ ಅವರಿಗೆ ಗಂಭೀರವಾದಂತ ಶಿಕ್ಷೆಯನ್ನು ಕೊಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಲಿಲ್ಲ ತಾಯಿ. ಅಂದ್ರೆ ನಮ್ಮ ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ, ನಮ್ಮ ಪಾಲಿಗೆ ಈ ಸರ್ಕಾರ ಬದುಕಿಲ್ಲ. ಯಾರ ಮೇಲೆ ಅತ್ಯಾಚಾರ ಆದ್ರೆ ಇವತ್ತು ಅಂಕಿಅಂಶವನ್ನು ತಂದಿದ್ದಾರೆ. ಎಷ್ಟು? ಬೆಳಗಾವಿ ಡಿಸ್ಟಿಕ್ ಅಲ್ಲಿ, ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ಕಳೆದ ಹಲವಾರು ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ 106 ಪ್ರಕರಣಗಳಲ್ಲಿ ದಾಖಲಾಗಿದ್ದಾವೆ ಅನ್ನುವಂತ ಅಂಕಿಅಂಶವನ್ನು ಕೊಟ್ಟಿದ್ದಾರೆ. ಅಂಕಿಅಂಶ ಹಲವಾರು ಇದೆ. ಆದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ಯಾವ ಜಿಲ್ಲೆಗೆ ಇವತ್ತು ಅಪರಾಧಿಗಳಿಗೆ ಏನೋ ಇದೆ, ಮುಖ್ಯಮಂತ್ರಿಗಳು ಯಾವ ಜಿಲ್ಲೆಗೆ ಹೋಗ್ತಾರೆ ಆ ಜಿಲ್ಲೆಯಲ್ಲಿ ನಮ್ಗೆ ರಕ್ಷಣೆ ಕೊಡ್ತಾರೆ ಅನ್ನುವಂತ ಭಾವನೆ ಅಪರಾಧಿಗಳಿಗೆ ಬಂದಿದೆ. ಕೇವಲ ಒಂದೆರಡು ಉದಾಹರಣೆ ಮಾತ್ರ ನಾನು ಕೊಡ್ತೀನಿ. ಮೈಕ್ ಜಾಸ್ತಿ ಬೇಡಪ್ಪ. ಮುಖ್ಯಮಂತ್ರಿಗಳು ಮಂಗಳೂರಿಗೆ ಬರ್ತಾರೆ. ಮಂಗಳೂರಲ್ಲಿ 144 ಸೆಕ್ಷನ್ ಇರುತ್ತೆ. ಕಲ್ಲಡ್ಕದಲ್ಲಿ ಗಲಾಟೆ ಆಗಿರೋದಕ್ಕೆ ಸುಮಾರು 60 ದಿನಗಳ ಕಾಲ 144 ಸೆಕ್ಷನ್. ಆ 144 ಸೆಕ್ಷನ್ ಅಲ್ಲಿ ಒಬ್ಬನಿಗೆ ಮರ್ಡರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಶರತ್ ಮಡಿವಾಳ ಅನ್ನುವಂತ ಯುವಕರ ಹತ್ಯೆ ಮಾಡ್ತಾರೆ. ಅವರು ಹೋಗಿ ಅದ್ದೂರಿಯ ಸಭೆ ಮಾಡ್ತಾರೆ, ಭಾಷಣ ಮಾಡ್ತಾರೆ, ಕುಣಿತಾರೆ, ಕಾಂಗ್ರೆಸ್ಸಿನ ದೊಡ್ಡ ಮೆರವಣಿಗೆ ಮಾಡ್ತಾರೆ. ಅದೇ ದಿನ ಶರತ್ ಮಡಿವಾಳ ಸಾಯ್ತಾನೆ. ಅವನನ್ನು ಹೋಗಿ ವಿಚಾರಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮುಖ್ಯಮಂತ್ರಿಗಳು ಮಾಡುವುದಿಲ್ಲ. ಮುಖ್ಯಮಂತ್ರಿಗಳು ಡಿಸೆಂಬರ್ 6 ಮತ್ತು 7ನೇ ತಾರೀಕು ಉತ್ತರ ಕನ್ನಡ ಹೋಗ್ತಾರೆ. ಎಲ್ಲ ಕಡೆ ಕಲ್ಲು ಹಾಕುವಂತ ಕಾರ್ಯಕ್ರಮ, ಶಿಲಾನ್ಯಾಸ ಮಾಡುವಂತ ಕಾರ್ಯಕ್ರಮ. ಆ ಜಿಲ್ಲೆಯಲ್ಲಿ ಸುಮಾರು 52 ಶಿಲಾನ್ಯಾಸ ನಡೆಯುತ್ತೆ. 6ನೇ ತಾರೀಕು ಸಂಜೆ ಪರೇಶ್ ಮೇಸ್ತಾ ಅನ್ನುವಂತ ಯುವಕನನ್ನು ಎತ್ತಾಕೊಂಡು ಹೋಗ್ತಾರೆ ಜಿಹಾದಿಗಳು, ಮುಸಲ್ಮಾನ ಭಯೋತ್ಪಾದಕರು. ಅವನನ್ನು ಕೊಲೆ ಮಾಡ್ತಾರೆ. ಅವನ ಮೇಲೆ ಅತ್ಯಂತ ಬರ್ಬರವಾದಂತ ರೀತಿಯಲ್ಲಿ ಕುದೀತಾ ಇರುವಂತ ಎಣ್ಣೆ ಸುರಿತಾರೆ. ಅವನ ಮರ್ಮಾಂಗವನ್ನ ಪುಡಿ ಪುಡಿ ಮಾಡಿದ್ದಾರೆ, ಸ್ಮ್ಯಾಶ್ ಮಾಡಿದ್ದಾರೆ. ಬಾಯಿಗೆ ಬಟ್ಟೆ ತುರುಕಿದ್ದಾರೆ. ಬಿಳಿಯಾಗಿರುವಂತ ಹುಡುಗ ಕಲ್ಲಿದ್ದಲು ಕಪ್ಪು ರೀತಿಯಲ್ಲಿ 8ನೇ ತಾರೀಕು ಬೆಳಿಗ್ಗೆ ಶವ ಆಗಿ ಸಿಗ್ತಾನೆ. 144 ಸೆಕ್ಷನ್, 144ರ ಸೆಕ್ಷನ್ ಇರುವಂತ ದೇವಸ್ಥಾನದ ಸುತ್ತಮುತ್ತ, ಆ ದೇವಸ್ಥಾನದ ಪಕ್ಕದ ಕೆರೆಯಲ್ಲಿ ಅವನ ಹೆಣ ಸಿಗುತ್ತೆ. ಆ जिले मुख्यमंत्री। और खबरों के लिए देखते रहिए बी न्यूज नेशन।